Hello everyone. Welcome back to Digital Learning Department of Collegiate Education. I am Nandini, working as Assistant Professor of Commerce. Dear student, in this video I am explaining a concept regarding the merits of stock dividend. ಈ ಒಂದು ವಿಡಿಯೋದಲ್ಲಿ ನಾನು ಸ್ಟಾಕ್ ಡಿವಿಡೆಂಡ್ನ ಅಡ್ವಾಂಟೇಜಸ್ ಅಥವಾ ಮೆರಿಟ್ಸ್ ಏನು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. Here, the merits of stock dividend can be explained from the viewpoint of two. That is from the viewpoint of the company and from the viewpoint of the shareholder. Stock dividend ಅನ್ನು ಕಂಪನಿ ಡಿಕ್ಲೇರ್ ಮಾಡೋದ್ರಿಂದ ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ಏನು ಅಡ್ವಾಂಟೇಜಸ್ ಆಗುತ್ತೆ, ಹಾಗೆಯೇ ಇನ್ವೆಸ್ಟರ್ಸ್ ಅಥವಾ ಶೇರ್ ಹೋಲ್ಡರ್ ಪಾಯಿಂಟ್ ಆಫ್ ವ್ಯೂ ಇಂದ ಏನು ನಮಗೆ ಅಡ್ವಾಂಟೇಜಸ್ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. Okay, so let us discuss what is stock dividend and what are the merits of stock dividend from the viewpoint of the company and what are the advantages from the viewpoint of the shareholders. First, stock dividend andre enu anta nodona. I have already explained the concept of stock dividend in forms of dividend. Forms of dividend alli stock dividend andre enu anta ನಾನು already explain ಮಾಡಿದ್ದೆ. And one more time I would like to explain here also. Stock dividend refers to the payment of dividend in the form of issue of bonus shares to the existing shareholder. Usually one company do not have liquidity position, or when the company do not have sufficient cash position, in such a cases, instead of declaring the dividend in the form of cash, company issues the bonus shares to the existing shareholder at the free of cost. That is called the stock dividend. ಯಾವಾಗ ಕಂಪನಿನಲ್ಲಿ ಲಿಕ್ವಿಡಿಟಿ ಪೊಸಿಷನ್ ಅಥವಾ ಕ್ಯಾಶ್ ಪೊಸಿಷನ್ ತುಂಬಾ ಚೆನ್ನಾಗಿರೋದಿಲ್ವೋ ಅಂತ ಸಿಚುವೇಶನ್ಸ್ ಅಲ್ಲಿ ಕ್ಯಾಶ್ ಡಿವಿಡೆಂಡ್ಗೆ ಬದಲಾಗಿ ಕಂಪನಿ ಏನ್ ಮಾಡುತ್ತೆ, ಇರುವಂತಹ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಗೆ ಬೋನಸ್ ಶೇರ್ಸ್ ಅನ್ನು ಅವರು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇಶ್ಯೂ ಮಾಡ್ತಾ ಹೋಗ್ತಾರೆ. ಆ ತರ ಬೋನಸ್ ಶೇರ್ಸ್ ನ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಗೆ ಇಶ್ಯೂ ಮಾಡೋದನ್ನ ನಾವಿಲ್ಲಿ ಏನಂತ ಕರಿತೀವಿ, ಸ್ಟಾಕ್ ಡಿವಿಡೆಂಡ್ ಅಂತ ಕರಿತೀವಿ. ಇಫ್ ಎ ಕಂಪನಿ ಡಸಂಟ್ ಹ್ಯಾವ್ ಲಿಕ್ವಿಡ್ ರಿಸೋರ್ಸಸ್, ಇಟ್ ಈಸ್ ಬೆಟರ್ ಟು ಡಿಕ್ಲೇರ್ ಸ್ಟಾಕ್ ಡಿವಿಡೆಂಡ್. Stock dividend amounts to capitalization of earnings and distribution of profit among the existing shareholder without affecting the cash position of the firm. ಈ ಸ್ಟಾಕ್ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡೋದ್ರಿಂದ ಕಂಪನಿಗೆ ಕ್ಯಾಪಿಟಲೈಸೇಷನ್ ಸಿಗುತ್ತೆ, ಹಾಗೇನೆ ಶೇರ್ ಹೋಲ್ಡರ್ಸ್ಗೆ ಇರುವಂತಹ ಶೇರ್ಸ್ ಜೊತೆ ಎಕ್ಸಿಸ್ಟಿಂಗ್ ಶೇರ್ಸ್ ಜೊತೆಗೆ ಬೋನಸ್ ಶೇರ್ಸ್ ಅವರು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇಶ್ಯೂ ಮಾಡೋದ್ರಿಂದ ಅವ್ರದ್ದು ಟೋಟಲ್ ಶೇರ್ ಹೋಲ್ಡಿಂಗು ಕೂಡ ಇಲ್ಲಿ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ಸ್ಟಾಕ್ ಡಿವಿಡೆಂಡ್ ವಿಲ್ ಬೆನಿಫಿಟ್ ಫಾರ್ ಬೋತ್, ಫಾರ್ ದ ಕಂಪನಿ ಅಂಡ್ ಫಾರ್ ದ shareholders also. Okay, then let us see what are the important merits a stock dividend is get for the company. That means from the viewpoint of the company, what are the merits or the advantages it can get. ಒಂದು ಸ್ಟಾಕ್ ಡಿವಿಡೆಂಡ್ ಅನ್ನ ಕಂಪನಿಗಳು ಡಿಕ್ಲೇರ್ ಮಾಡೋದ್ರಿಂದ ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನು ಅಡ್ವಾಂಟೇಜಸ್ ಇದೆ ಅನ್ನೋದನ್ನ ನಾವು ನೋಡೋಣ. ಫಸ್ಟ್ ಒನ್, it makes available capital to carry larger and more profitable business. ಸ್ಟಾಕ್ ಡಿವಿಡೆಂಡ್ ಅನ್ನ ಅವರು ಡಿಕ್ಲೇರ್ ಮಾಡೋದ್ರಿಂದ ಕಂಪನಿನಲ್ಲಿರುವಂತಹ ಪ್ರಾಫಿಟ್ ಅಥವಾ ಕ್ಯಾಶ್ ಕಂಪ್ಲೀಟ್ ಆಗಿ ಹಾಗೆ ಉಳ್ಕೊಂಡಿರುತ್ತೆ, ಅದನ್ನ ಅವರು ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಂದ್ರೆ ಕ್ಯಾಪಿಟಲೈಸ್ ಆಗಿ ಮಾಡೋದ್ರಿಂದ ದೇ ವಿಲ್ ಗೆಟ್ ದ ಲಾರ್ಜರ್ ಅಮೌಂಟ್ ಆಸ್ ಎ ಕ್ಯಾಪಿಟಲ್, ಲಾರ್ಜ್ ಕ್ಯಾಪಿಟಲ್ ಸಿಗುತ್ತೆ. ಆ ಲಾರ್ಜ್ ಕ್ಯಾಪಿಟಲ್ ಅನ್ನು ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ದೇ ಆರ್ ಗೋಯಿಂಗ್ ಟು ಮೇಕ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ದ ಪ್ರಾಫಿಟಬಲ್ ಇನ್ವೆಸ್ಟ್ಮೆಂಟ್. ಉಳ್ಕೊಂಡಿರುವಂತಹ ಪ್ರಾಫಿಟ್ ಅಂದ್ರೆ ಕ್ಯಾಶ್ ಅನ್ನು ನಾವು ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡ್ಬೇಕಾದ್ರೆ ಕ್ಯಾಶ್ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ರೆ ನಮ್ಮ ಹತ್ರ ಪ್ರಾಫಿಟ್ ಇರ್ತಾ ಇರಲಿಲ್ಲ, ಕ್ಯಾಪಿಟಲೈಸ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಬಟ್ ಅದೇ ಸ್ಟಾಕ್ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡೋದ್ರಿಂದ ಇರುವಂತಹ ಎಲ್ಲಾ ಪ್ರಾಫಿಟ್ ಹಾಗೆ ಉಳ್ಕೊಳ್ಳುತ್ತೆ. ನಾವು ಅದನ್ನ ಕ್ಯಾಪಿಟಲೈಸ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ವಿ ವಿಲ್ ಗೆಟ್ ದ ಲಾರ್ಜರ್ ಅಮೌಂಟ್ ಆಸ್ ಎ ಕ್ಯಾಪಿಟಲ್. ತುಂಬಾ ಅಮೌಂಟ್ ಇಲ್ಲಿ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕ್ಯಾಪಿಟಲ್ ಅಮೌಂಟ್ ನಾವಂತೂ ಐಡಲ್ ಆಗಿ ಇಟ್ಕೊಳ್ಳೋದಿಲ್ಲ. ಸೊ ಬಿಸ್ನೆಸ್ ಅವ್ರು ಏನ್ ಮಾಡ್ತಾರೆ, ಬಿಸ್ನೆಸ್ ಪೀಪಲ್ ಅಂತ ಅಂದ್ರೆ ದೇ ಆರ್ ಗೋಯಿಂಗ್ ಟು ಮೇಕ್ ಮೋರ್ ಇನ್ವೆಸ್ಟ್ಮೆಂಟ್ ಔಟ್ಸೈಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇರುವಂತಹ ಪ್ರಾಫಿಟಬಲ್ ಪೋರ್ಷನ್ಸ್ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. Second one, it results in more flowing back of profits. When the company declares stock dividend, in such a cases they can keep major portion or
100% ಪೋರ್ಷನ್ ಆಫ್ ಅಮೌಂಟ್ ಇನ್ ದ ಫಾರ್ಮ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್. ಇರುವಂತಹ ಎಲ್ಲ ಪ್ರಾಫಿಟ್ ಅನ್ನು ಅವರು ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಫ್ಲೋಯಿಂಗ್ ಬ್ಯಾಕ್ ಆಫ್ ಪ್ರಾಫಿಟ್ ಅನ್ನೋದು ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ದೋಸ್ ಕಂಪನಿ ವಿಚ್ ಆರ್ ಫಾಲೋಯಿಂಗ್ ದ ಇಂಟರ್ನಲ್ ಸೋರ್ಸಸ್ ಆಫ್ ಫಂಡ್ಸ್ ಫಾರ್ ಫಿನಾನ್ಸಿಂಗ್ ಇಟ್ಸ್ ಬಿಸ್ನೆಸ್. ಯಾವ್ಯಾವ ಕಂಪನಿಗಳು ಇಂಟರ್ನಲ್ ಸೋರ್ಸಸ್ ಆಫ್ ಫಂಡ್ಸ್ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೋ ಅಂತ ಕಂಪನಿಗಳಿಗೆ ಈ ಒಂದು ಸ್ಟಾಕ್ ಡಿವಿಡೆಂಡ್ ಅನ್ನೋದು ತುಂಬಾನೇ ಪ್ಲಸ್ ಪಾಯಿಂಟ್. Next, third one, it helps in financing for modernization and expansion program. If the company has future expansion, modernization, diversification program, in such a situation, they will get the fund in the form of cash. ಯಾವ ಕಂಪನಿಗಳು ಫ್ಯೂಚರಲ್ಲಿ ಎಕ್ಸ್ಪಾನ್ಷನ್ನು, ಡೈವರ್ಸಿಫಿಕೇಶನ್, ಮಾಡರ್ನೈಸೇಷನ್ ಇಂಥ ಪ್ರೋಗ್ರಾಮ್ಸನ್ನು ತುಂಬ ಪ್ಲಾನ್ ಮಾಡ್ತಾ ಇರುತ್ತೋ ಅಂಥ ಕಂಪನಿಗಳಿಗೆ ಅವರ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನೆಸೆಸಿಟಿ ಇರುವಂತಹ ಫಂಡ್ಸು ಮತ್ತು ಫೈನಾನ್ಸು ಈ ಒಂದು ಸ್ಟಾಕ್ ಡಿವಿಡೆಂಡಿಂದ ಸಿಗುತ್ತೆ. ಬಿಕಾಸ್ ಯಾಕೆ ಅಂತ ಅಂದರೆ ಎಲ್ಲ ಪ್ರಾಫಿಟನ್ನು ನಾವು ಕ್ಯಾಪಿಟಲೈಸ್ ಆಗಿ ಕನ್ವರ್ಟ್ ಮಾಡ್ತೀವಿ, ಫಂಡ್ಸ್ ಎಲ್ಲ ಹಾಗೆ ಉಳ್ಕೊಂಡಿರುತ್ತೆ. ಸೊ ಫಂಡ್ಸ್ ನಮಗೆ ಇಂಟರ್ನಲ್ ಸೋರ್ಸಸ್ ತುಂಬ ಅವೈಲಬಿಲಿಟಿ ಇದ್ದಾಗ ಅದನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ಕೋಬಹುದು, ಮಾಡರ್ನೈಸೇಷನ್ ಪರ್ಪಸ್ಗೆ, ಎಕ್ಸ್ಪಾನ್ಷನ್ ಪ್ರೋಗ್ರಾಮಿಗೆ, ಹಾಗೆಯೇ ಪ್ರಾಡಕ್ಟ್ ಡೈವರ್ಸಿಫಿಕೇಶನ್ ಪ್ರೋಗ್ರಾಮ್, ಇಂಥ ಎಲ್ಲ ಪ್ರೋಗ್ರಾಮ್ಗೆ ನಾವು ಆ ಫಂಡ್ಸನ್ನು ಯೂಸ್ ಮಾಡ್ಕೋಬಹುದು. ಹಾಗಾಗಿ ಇದು ನಮಗೆ ಸ್ಟಾಕ್ ಡಿವಿಡೆಂಡ್ ಅನ್ನೋದು ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಮೆರಿಟ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ಇಟ್ ಸ್ಟೆಬಿಲೈಸಸ್ ದ ಫ್ಯೂಚರ್ ಡಿವಿಡೆಂಡ್ಸ್. ಇದು ಫ್ಯೂಚರ್ ಡಿವಿಡೆಂಡನ್ನ ಹೇಗೆ ಸ್ಟೆಬಿಲೈಸ್ ಮಾಡುತ್ತೆ ಅಂತ ಅಂದರೆ, ನಾವು ಏನು ಕ್ಯಾಪಿಟಲೈಸ್ ಮಾಡಿರ್ತೀವಿ ಅಲ್ವಾ, ಆ ಕ್ಯಾಪಿಟಲೈಸ್ ಆಗಿರುವಂತಹ ಫಂಡ್ಸನ್ನು ಕಂಪನಿ ಐಡಲ್ ಆಗಿ ಇಟ್ಕೊಳ್ಳೋದಿಲ್ಲ, ಅದನ್ನು ಮತ್ತೆ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತ ಅಂದರೆ ನಮ್ಮ ಟೋಟಲ್ ಇನ್ಕಮ್ ಅಥವಾ ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ವೆನ್ ದ ಕಂಪನಿ ಆಸ್ ದ ಗುಡ್ ಅರ್ನಿಂಗ್ ಕೆಪಾಸಿಟಿ, ಇಟ್ಸ್ ಲಿಕ್ವಿಡಿಟಿ ಪೊಸಿಷನ್ ವಿಲ್ ಬಿಕಮ್ ಗುಡ್. ಅರ್ನಿಂಗ್ ಕೆಪಾಸಿಟಿ ತುಂಬ ಕಾನ್ಸ್ಟೆಂಟ್ ಆಗಿದೆ, ರೆಗ್ಯುಲರ್ ಅರ್ನಿಂಗ್ಸ್ ಬರ್ತಾ ಇದೆ, ಅಥವಾ ಇವಾಗಿರೋ ಅರ್ನಿಂಗ್ಸ್ ಇನ್ನೂ ಕೂಡ ನಮಗೆ ಜಾಸ್ತಿ ಆಗ್ತಾ ಇದೆ ಅಂತ ಅಂದಾಗ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ಕೊಡುವಂತಹ ಎಲ್ಲ ಡಿವಿಡೆಂಡನ್ನು ಕೂಡ ಇದು ಸ್ಟೆಬಿಲೈಸ್ ಮಾಡ್ತಾ ಹೋಗುತ್ತೆ. ವಿಚ್ ಕಂಪನಿ ಫಾಲೋಸ್ ದ ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ ಆರ್ ಸ್ಟೆಬಿಲೈಸ್ ಇಟ್ಸ್ ಡಿವಿಡೆಂಡ್, ಇಟ್ ವಿಲ್ ಗೆಟ್ ಗುಡ್ ರೆಪ್ಯುಟೇಷನ್ ಇನ್ ದ ಶೇರ್ ಮಾರ್ಕೆಟ್ ಆಲ್ಸೋ. ಅಂತ ಕಂಪನಿಗಳ ರೆಪ್ಯುಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಬೇಕಾದ್ರೆ ಸ್ಟಾಕ್ ಡಿವಿಡೆಂಡ್ ಅನ್ನ ಇಶ್ಯೂ ಮಾಡೋದ್ರಿಂದ ಅಥವಾ ಬೋನಸ್ ಶೇರ್ಸ್ ಅನ್ನ ಇಶ್ಯೂ ಮಾಡೋದ್ರಿಂದ ಅವ್ರದ್ದು ಫ್ಯೂಚರ್ ಡಿವಿಡೆಂಡ್ ಅನ್ನ ಸ್ಟೆಬಿಲೈಸ್ ಮಾಡೋದ್ರಲ್ಲಿ ತುಂಬಾನೇ ಹೆಲ್ಪ್ಫುಲ್. ನೆಕ್ಸ್ಟ್ ಒನ್, ಇಟ್ ರೆಡ್ಯೂಸಸ್ ದ ಅಂಡರ್ ಕ್ಯಾಪಿಟಲೈಸೇಷನ್. ಈಗ ಆಲ್ರೆಡಿ ನಮ್ಮ ಕಂಪನಿನಲ್ಲಿ ನಮ್ಮ ಅರ್ನಿಂಗ್ ಕೆಪಾಸಿಟಿಗಿಂತ ಕ್ಯಾಪಿಟಲ್ಲೇ ಕಡಿಮೆ ಇದೆ ಅಂತ ಅಂದರೆ ಅದನ್ನು ನಾವು ಅಂಡರ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಆ ಅಂಡರ್ ಕ್ಯಾಪಿಟಲೈಸೇಷನ್ ನಾವು ಆಪ್ಟಿಮಮ್ ಕ್ಯಾಪಿಟಲೈಸೇಷನ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಬೋದು ಅಂತ ಅಂದರೆ, ವೆನ್ ದ ಕಂಪನಿ ಇಶ್ಯೂಸ್ ದ ಸ್ಟಾಕ್ ಡಿವಿಡೆಂಡ್, ಇನ್ ಸಚ್ ಎ ಕೇಸಸ್ ದ ಪ್ರಾಫಿಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಆಸ್ ಎ ಕ್ಯಾಪಿಟಲ್. ಬೋನಸ್ ಶೇರ್ಸನ್ನ ಇಶ್ಯೂ ಮಾಡ್ತೀವಿ, ಪ್ರಾಫಿಟ್ನೆಲ್ಲ ನಾವಲ್ಲಿ ಕ್ಯಾಪಿಟಲೈಸ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ಅಂಡರ್ ಕ್ಯಾಪಿಟಲೈಸೇಷನ್ ಇರುವಂಥದ್ದು ಒಂದು ಆಪ್ಟಿಮಮ್ ಕ್ಯಾಪಿಟಲೈಸೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಮೈಂಟೆನೆನ್ಸ್ ಆಫ್ ಲಿಕ್ವಿಡಿಟಿ ಪೊಸಿಷನ್. ಅನದರ್ ಇಂಪಾರ್ಟೆಂಟ್ ಥಿಂಗ್ ವಿಚ್ a company can get, that is the maintenance of liquidity position. ನಾವು ತುಂಬ ಕ್ಯಾಶ್ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಸಮಟೈಮ್ಸ್ ಇಟ್ ಮೇ ಅಡ್ವರ್ಸ್ಲಿ ಅಫೆಕ್ಟ್ ಅವರ್ ಲಿಕ್ವಿಡಿಟಿ ಪೊಸಿಷನ್. ಜಾಸ್ತಿ ಕ್ಯಾಶ್ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡ್ತಾ ಇದ್ರೆ ಕಂಪನಿಯ ಲಿಕ್ವಿಡಿಟಿ ಪೊಸಿಷನ್ ಮೇಲೆ ಅದು ಅಡ್ವರ್ಸ್ ಆಗಿ ಅಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಗುಡ್ ಲಿಕ್ವಿಡಿಟಿ ಪೊಸಿಷನ್ಸನ್ನ ನಾವು ಮೇಂಟೈನ್ ಮಾಡಬೇಕು ಅಂತಂದರೆ, ಸಫಿಷಿಯೆಂಟ್ ಕ್ಯಾಶ್ ಬ್ಯಾಲೆನ್ಸ್ನ ಹಾಗೆ ಉಳಿಸ್ಕೋಬೇಕು ಅಂತ ಅಂದರೆ ಇಟ್ ಈಸ್ ಬೆಟರ್ ಟು ಫಾಲೋ ದ ಸ್ಟಾಕ್ ಡಿವಿಡೆಂಡ್. ಸ್ಟಾಕ್ ಡಿವಿಡೆಂಡನ್ನು ನಾವು ಡಿಕ್ಲೇರ್ ಮಾಡಿದ್ದೀವಿ ಅಂತಂದರೆ ಕ್ಯಾಶ್ ಹಾಗೆ ಉಳ್ಕೊಳ್ಳುತ್ತೆ, ನಮ್ಮ ಲಿಕ್ವಿಡಿಟಿ ಪೊಸಿಷನ್ಸನ್ನ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ಬೋದು. ದಿಸ್ ಆರ್ ದ ಇಂಪಾರ್ಟೆಂಟ್ ಬೆನಿಫಿಟ್ ಆರ್ ದ ಅಡ್ವಾಂಟೇಜಸ್ ಎ ಕಂಪನಿ ಕ್ಯಾನ್ ಗೆಟ್ when it declares the stock dividend or issues the bonus shares. Okay, next let us discuss what are the advantages from the viewpoint of the shareholders when a company declares the stock dividend. ಇದುವರೆಗೂ ನಾವು ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನು ಅಡ್ವಾಂಟೇಜಸ್ ಇದೆ ಅಂತ ನೋಡಿದ್ವಿ. ನೆಕ್ಸ್ಟ್ ನಾವು ಶೇರ್ ಹೋಲ್ಡರ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ್ಯಾವ ಅಡ್ವಾಂಟೇಜಸ್ ಸಿಗುತ್ತೆ ಸ್ಟಾಕ್ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡಿದ್ರೆ ಅಂತ ನೋಡೋಣ. First one, it doesn't subject to income tax.
ನಮಗೆ ಜಾಸ್ತಿ ಏನಾದರೂ ಕ್ಯಾಶ್ ಡಿವಿಡೆಂಡ್ ಬರ್ತಾ ಇದೆ ಅಥವಾ ನಮ್ಮ ಟೋಟಲ್ ಇನ್ಕಮ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ಅವಾಗ ನಾವಲ್ಲಿ ಕೆಲವು ಸಲ ಟ್ಯಾಕ್ಸನ್ನು ಕೂಡ ಪೇ ಮಾಡಬೇಕಾಗತ್ತೆ. ಬಟ್ ಈ ಬೋನಸ್ ಶೇರ್ಸನ್ನ ಇಶ್ಯೂ ಮಾಡೋದ್ರಿಂದ ನಮ್ಗೆ ಟೋಟಲ್ ಕ್ಯಾಶ್ ಪೊಸಿಷನ್ಸ್ ಏನೂ ಜಾಸ್ತಿ ಆಗೋದಿಲ್ಲ. ಹಾಗಾಗಿ ನಮಗಲ್ಲಿ ಇನ್ಕಮ್ ಟ್ಯಾಕ್ಸನ್ನು ಕಟ್ಟೋವಂಥ ನೆಸೆಸಿಟಿ ಇರೋದಿಲ್ಲ. Second one, it results in large amount of dividend to shareholder. ಈಗ ಫಸ್ಟ್ ಇರುವಂತಹ ಎಕ್ಸಿಸ್ಟಿಂಗ್ ಶೇರ್ ಜೊತೆಗೆ ಬೋನಸ್ ಶೇರ್ಸ್ ಕೂಡ ಆಡ್ ಆಗಿರುತ್ತೆ ಅಲ್ವಾ, ಹಾಗಾಗಿ ನಮ್ದು ಟೋಟಲ್ ಹೋಲ್ಡಿಂಗ್ಸ್ ಜಾಸ್ತಿ ಆಗುತ್ತೆ. ಟೋಟಲ್ ಶೇರ್ ಹೋಲ್ಡಿಂಗ್ಸ್ ಜಾಸ್ತಿ ಆಗೋದ್ರಿಂದ ಫ್ಯೂಚರ್ ಅಲ್ಲಿ ನಾವು ರಿಸೀವ್ ಮಾಡುವಂತಹ ಡಿವಿಡೆಂಡ್ ಅಮೌಂಟ್ ಕೂಡ ನಮಗಿಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಇಟ್ ಕ್ಯಾನ್ ಬಿ ರಿಯಲೈಸ್ಡ್ ಇನ್ ಕೇಸ್ ಆಫ್ ನೆಸೆಸಿಟಿ. ಈಗ ಬೋನಸ್ ಶೇರ್ಸ್ ನಮಗೆ ಏನಾದ್ರು ಸ್ಟಾಕ್ ಡಿವಿಡೆಂಡ್ ಅಲ್ಲಿ ಬೋನಸ್ ಶೇರ್ಸ್ ಇಶ್ಯೂ ಮಾಡಿರ್ತಾರೆ ಅಲ್ವಾ, ತುಂಬಾ ಫ್ಯೂಚರ್ ಅಲ್ಲಿ ನಮಗೆ ಕ್ಯಾಶ್ ನೀಡ್ ಬರ್ತಾ ಇದೆ ಅಂತ ಅಂದ್ರೆ ಆ ಒಂದು ಬೋನಸ್ ಶೇರ್ಸ್ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿಬೇಕಂದ್ರೆ ನಮಗೆ ಇಮಿಡಿಯೇಟ್ ಕ್ಯಾಶ್ ಆಗಿ ಕೂಡ ನಾವು ಅದನ್ನ ರಿಯಲೈಸ್ ಮಾಡ್ಕೋಬಹುದು. ಹಾಗಾಗಿ ಶೇರ್ ಹೋಲ್ಡರ್ ಪಾಯಿಂಟ್ ಆಫ್ ವ್ಯೂ ಇಂದ ತಕ್ಷಣ ನಮಗೆ ಕ್ಯಾಶ್ ಇರೋದಿಲ್ಲ. ಬಟ್ ಬೋನಸ್ ಶೇರ್ಸ್ ಅಥವಾ ನಮ್ಮ ಟೋಟಲ್ ಶೇರ್ ಹೋಲ್ಡಿಂಗ್ಸ್ ಜಾಸ್ತಿ ಆಗಿರೋದ್ರಿಂದ ನಾವೇನ್ ಮಾಡ್ಬೋದು, ಆ ಜಾಸ್ತಿ ಇರುವಂತಹ ಶೇರ್ಸ್ನ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿ ಕ್ಯಾಶ್ ಆಗಿ ನಾವು ಅದನ್ನ ರಿಯಲೈಸ್ ಮಾಡ್ಕೋಬಹುದು. Okay, and the fourth one, it increases the demand for shares of the investors. ಎಲ್ಲಿ ಯಾವಾಗ ಕಂಪನಿ ಬೋನಸ್ ಶೇರ್ಸ್ನ ಇಶ್ಯೂ ಮಾಡುತ್ತೋ, ಸ್ಟಾಕ್ ಡಿವಿಡೆಂಡ್ನ ಡಿಕ್ಲೇರ್ ಮಾಡುತ್ತೋ ಅಂಥ ಸಿಚುವೇಶನ್ಸ್ ಅಲ್ಲಿ ಆ ಒಂದು ಡಿಮ್ಯಾಂಡಿಗೆ ಮತ್ತೆ ಅಂಥ ಶೇರ್ಸ್ನ ಹೋಲ್ಡ್ ಮಾಡಿರುವಂತಹ ಇನ್ವೆಸ್ಟರ್ಸ್ ಏನಿರ್ತಾರೋ ಅವರ ಶೇರ್ಸಿಗೆ ಅಲ್ಲಿ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ದ ನೆಕ್ಸ್ಟ್ ಒನ್, it rises in the wealth of the investors. Along with it creating the demand for the shares, it also increases the wealth of the investors. ಅವರ ಓವರಾಲ್ ವೆಲ್ಫೇರ್ ಏನಿರುತ್ತೆ, ಅವರ ಓವರಾಲ್ ವೆಲ್ತ್ ಏನಿರುತ್ತೋ ಅದನ್ನು ಕೂಡ ಈ ಒಂದು ಸ್ಟಾಕ್ ಡಿವಿಡೆಂಡ್ ಮ್ಯಾಕ್ಸಿಮೈ ಮಾಡ್ತಾ ಹೋಗುತ್ತೆ. These are the important advantages we can see from the viewpoint of the company and from the viewpoint of the shareholders. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇವಾಗ ಅಡ್ವಾಂಟೇಜಸ್ ಅನ್ನ ನೋಡಿದ್ವಿ. ಹಾಗೇನೆ likewise the advantages, there are some demerits also from the viewpoint of the company and from the viewpoint of the shareholder. ಯಾವ ರೀತಿ ಅಡ್ವಾಂಟೇಜಸ್ ಇದೆಯೋ ಅದೇ ರೀತಿ ಕೆಲವೊಂದು ಡಿಮೆರಿಟ್ಸ್ ಇದೆ. ಅದು ಯಾವುದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎನಿವೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.